ಈ ಭೂಮಿ ಮೌನವಾಗಿಲ್ಲ, ಇದು ಮಾತನಾಡುತ್ತದೆ. ಮಣ್ಣಿನೊಳಗಿನ ಬೆಚ್ಚನೆಯ ಉಸಿರಲ್ಲಿ, ಬೆವರುದ ಹನಿಗಳ ನಿಶ್ಶಬ್ದ ಹೋರಾಟದಲ್ಲಿ ಮತ್ತು ಕನಸನ್ನು ಕೈಯಲ್ಲಿ ಹಿಡಿದು ಮುಂದೆ ನಡೆಯುವ ಧೈರ್ಯದಲ್ಲಿ. ಇದು ಕೇವಲ ನೆಲವಲ್ಲ, ಇದು ಇತಿಹಾಸ, ಇದು ಶ್ರಮ, ಇದು ಭವಿಷ್ಯದ ಬೀಜ. ಇಲ್ಲಿ ಧಾನ್ಯ ಮೊಳಕೆಯೊಡೆಯುವ ಮುನ್ನವೇ ಆಶೆ ಹುಟ್ಟುತ್ತದೆ. ಇಲ್ಲಿ ಹೊಲದಲ್ಲಿ ಬೀಜ ಬಿತ್ತಿದ ಕೈಗಳು ಕಾಲಕ್ರಮೇಣ ಜಗತ್ತನ್ನು ಬದಲಾಯಿಸುವ ಆವಿಷ್ಕಾರಗಳನ್ನು ಬಿತ್ತಿವೆ. ಇದು ಒಂದು ರಾಜ್ಯದ ಕಥೆಯಲ್ಲ, ಇದು ಭಾರತದ ಆತ್ಮವನ್ನು ಹೊತ್ತುಕೊಂಡ ಒಂದು ದೀರ್ಘ ಪಯಣ. ಧಾನ್ಯದಿಂದ ಆರಂಭವಾದ ಬದುಕು, ಜ್ಞಾನದಿಂದ ಬೆಳೆಯುವ ಚಿಂತನೆ, ವಿಜ್ಞಾನದಿಂದ ರೂಪುಗೊಳ್ಳುವ ಭವಿಷ್ಯ. ಪಾರಂಪರ್ಯ ಮತ್ತು ಪ್ರಗತಿ ಇಲ್ಲಿ ಮುಖಾಮುಖಿಯಾಗಿಲ್ಲ, ಇವು ಕೈ ಹಿಡಿದು ಸಾಗಿವೆ. ಇದು ಕರ್ನಾಟಕ. ಸಿರಿಧಾನ್ಯಗಳ ಹೊಲದಿಂದ ಮೈಕ್ರೋಚಿಪ್ ನಿರ್ಮಾಣದ ಕಾರ್ಖಾನೆವರೆಗೆ, ಮಣ್ಣಿನಿಂದ ಮೆದುಳಿಗೆ, ಶ್ರಮದಿಂದ ಶಕ್ತಿಗೆ ಒಂದು ಅದ್ಭುತ ಯಾನ. ಇದು ಕಥೆಯ ಆರಂಭವಲ್ಲ, ಇದು ಭಾರತ ನಿರ್ಮಾಣದ ಒಂದು ಅಧ್ಯಾಯ. ಭಾರತ ಪರ್ವ, ರಾಷ್ಟ್ರದ ವೇದಿಕೆ. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಅಂಗವಾಗಿ ದೇಶದ ಹೃದಯ ಭಾಗ ದೆಹಲಿಯಲ್ಲಿ ಭಾರತ ತನ್ನನ್ನು ತಾನು ಸಂಭ್ರಮಿಸುತ್ತದೆ. ಭಾರತ ಪರ್ವ ಇದು ಪ್ರದರ್ಶನವಲ್ಲ, ಇದು ದೇಶದ ಆತ್ಮದ ಪ್ರತಿಬಿಂಬ. ಈ ವೇದಿಕೆಯಲ್ಲಿ ಪ್ರತಿಯೊಂದು ರಾಜ್ಯವೂ ತನ್ನ ಗುರುತು ಹೇಳುತ್ತದೆ. 2026ರಲ್ಲಿ ಕರ್ನಾಟಕ ಹೇಳುತ್ತಿದೆ ತನ್ನ ಕಥೆಯನ್ನು. ಕೃಷಿಯಿಂದ ಕೈಗಾರಿಕೆವರೆಗೆ, ಪಾರಂಪರ್ಯದಿಂದ ತಂತ್ರಜ್ಞಾನದವರೆಗೆ, ಒಂದು ರಾಜ್ಯದ ನಿರಂತರ ಬೆಳವಣಿಗೆಯ ಕಥೆ. ಸಿರಿಧಾನ್ಯ ಜೀವನದ ಬೇರು. ಸಿರಿಧಾನ್ಯಗಳು ಇವು ಕೇವಲ ಬೆಳೆಗಳಲ್ಲ, ಇವು ಜೀವನದ ಆಧಾರ. ರಾಗಿ, ಜೋಳ, ಸಜ್ಜೆ, ನವಣೆ ತಲೆಮಾರುಗಳ ಆರೋಗ್ಯವನ್ನು ಕಾಪಾಡಿದ ಆಹಾರ. ಪೌಷ್ಟಿಕತೆ, ಸಹನಶಕ್ತಿ ಮತ್ತು ಸ್ವಾವಲಂಬನೆ, ಈ ಮೌಲ್ಯಗಳನ್ನು ಹೊತ್ತ ಧಾನ್ಯಗಳು ಇಂದಿಗೂ ಕರ್ನಾಟಕದ ಕೃಷಿಯ ಹೃದಯವಾಗಿವೆ. ಜಾಗತಿಕ ಪೌಷ್ಟಿಕ ಆಹಾರ ಚಳುವಳಿಯಲ್ಲಿ ಕರ್ನಾಟಕ ಇಂದು ಮಾರ್ಗದರ್ಶಕ. ರೈತ ರಾಜ್ಯದ ಅಡಿಪಾಯ. ಮಣ್ಣನ್ನು ನಂಬಿದ ಕೈಗಳು, ಆಕಾಶವನ್ನು ನೋಡಿದ ಕಣ್ಣುಗಳು. ರೈತನು ಕೇವಲ ಆಹಾರ ಉತ್ಪಾದಕನಲ್ಲ, ಅವನು ಆರ್ಥಿಕತೆಯ ಶಿಲ್ಪಿ. ಕೃಷಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನೀತಿಯ ಸಮ್ಮಿಳನದಿಂದ ಕರ್ನಾಟಕ ಕೃಷಿಯನ್ನು ಶಕ್ತಿಶಾಲಿಯಾಗಿ ರೂಪಿಸಿದೆ. ಜ್ಞಾನ ಪರಂಪರೆ, ಗುರುಕುಲಗಳ ನಾಡು, ಶಾಸ್ತ್ರಗಳ ತವರೂರು. ಕರ್ನಾಟಕ ಜ್ಞಾನವನ್ನು ಉಳಿಸಿಕೊಂಡು ಅದನ್ನು ಮುಂದಿನ ತಲೆಮಾರಿಗೆ ಒಪ್ಪಿಸಿದೆ. ವಿಶ್ವವಿದ್ಯಾಲಯಗಳು, ಸಂಶೋಧನಾ ಕೇಂದ್ರಗಳು, ವಿಜ್ಞಾನ ಸಂಸ್ಥೆಗಳು ಜ್ಞಾನವನ್ನು ಶಕ್ತಿಯಾಗಿ ಪರಿವರ್ತಿಸಿದ ನೆಲೆ. ವಿಜ್ಞಾನ ಮತ್ತು ಸಂಶೋಧನೆ. ಸಂಶೋಧನೆ ಇದು ಪ್ರಶ್ನೆ ಕೇಳುವ ಧೈರ್ಯ, ನವೀನತೆ, ಉತ್ತರ ಹುಡುಕುವ ಶಕ್ತಿ. ಕರ್ನಾಟಕ ವಿಜ್ಞಾನವನ್ನು ಕೇವಲ ಕಲಿಯಲಿಲ್ಲ, ಅದನ್ನು ರೂಪಿಸಿತು. ಅಂತರಿಕ್ಷದಿಂದ ವೈದ್ಯಕೀಯವರೆಗೆ, ಜೈವಿಕ ತಂತ್ರಜ್ಞಾನದಿಂದ ಕೃತಕ ಬುದ್ಧಿಮತ್ತೆಯವರೆಗೆ ರಾಜ್ಯವು ತನ್ನ ಗುರುತನ್ನು ಮೂಡಿಸಿದೆ. ಬೆಂಗಳೂರು ಹೊಸ ಯುಗದ ರಾಜಧಾನಿ. ಒಂದು ಕಾಲದಲ್ಲಿ ಹವಾಮಾನದ ನಗರ, ಇಂದು ಆವಿಷ್ಕಾರದ ನಗರ. ಬೆಂಗಳೂರು ಎಂದರೆ ಕೇವಲ ಐಟಿ ಅಲ್ಲ, ಅದು ಕಲ್ಪನೆಗೆ ರೂಪ ನೀಡುವ ಸ್ಥಳ, ಯುವ ಶಕ್ತಿಗೆ ಅವಕಾಶ ಕೊಡುವ ನೆಲೆ. ಸ್ಟಾರ್ಟ್ಅಪ್ ಸಂಸ್ಕೃತಿ, ಜಾಗತಿಕ ಹೂಡಿಕೆ, ಉದ್ಯಮಶೀಲ ಚಿಂತನೆ ಇವೆಲ್ಲವೂ ಇಲ್ಲಿ ಒಂದಾಗಿವೆ. ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಕ್ರಾಂತಿ. ಡೇಟಾದಿಂದ ನಿರ್ಧಾರ, ಆಲ್ಗರಿಥಂನಿಂದ ಪರಿಹಾರ. ಕೃತಕ ಬುದ್ಧಿಮತ್ತೆ ಮಾನವನ ಸಹಾಯಕನಾಗಿ ಹೊಸ ಭವಿಷ್ಯ ಕಟ್ಟುತ್ತಿದೆ. ಆರೋಗ್ಯ, ಶಿಕ್ಷಣ, ಕೃಷಿ, ಆಡಳಿತ ಎಲ್ಲಾ ಕ್ಷೇತ್ರಗಳಲ್ಲೂ ಡಿಜಿಟಲ್ ತಂತ್ರಜ್ಞಾನ ಹೊಸ ದಿಕ್ಕು ತೋರಿಸುತ್ತಿದೆ. ಮೈಕ್ರೋಚಿಪ್ ಭವಿಷ್ಯದ ಹೃದಯ. ಒಂದು ಸಣ್ಣ ಚಿಪ್, ಅದರೊಳಗೆ ಅನಂತ ಶಕ್ತಿ. ಸೆಮಿಕಂಡಕ್ಟರ್, ಎಲೆಕ್ಟ್ರಾನಿಕ್ಸ್, ಮೈಕ್ರೋಚಿಪ್ ಉತ್ಪಾದನೆ ಇವು ಭವಿಷ್ಯದ ಆರ್ಥಿಕತೆಯ ಕೀಲಿ. ಕರ್ನಾಟಕ ಇಂದು ಭಾರತದ ತಂತ್ರಜ್ಞಾನ ಹಬ್ ಮಾತ್ರವಲ್ಲ, ಭವಿಷ್ಯದ ಕೈಗಾರಿಕಾ ಕೇಂದ್ರ. ಸ್ತಬ್ಧ ಚಿತ್ರದ ಸಂದೇಶ. ಸೂರ್ಯೋದಯದಿಂದ ಆರಂಭವಾದ ಕಥೆ ಮೈಕ್ರೋಚಿಪ್ನೊಳಗೆ ಮುಂದುವರಿಯುತ್ತದೆ. ಸಿರಿಧಾನ್ಯಗಳ ಮಡಕೆ, ರೈತನ ಶ್ರಮ, ವಿಜ್ಞಾನಿಯ ಚಿಂತನೆ, ಯಂತ್ರಗಳ ಚಲನೆ ಎಲ್ಲವೂ ಒಂದೇ ಕಥೆ ಹೇಳುತ್ತವೆ. ಅದು ಪ್ರಗತಿಯ ಕಥೆ, ಅದು ಸಮತೋಲನದ ಕಥೆ. ಗೌರವ ಮತ್ತು ಸಾಧನೆ. ಪ್ರಶಸ್ತಿಗಳು ಸಾಧನೆಯ ಸಾಕ್ಷಿ, ಆದರೆ ಅವು ಗುರಿಯಲ್ಲ. ಪ್ರತಿ ಪ್ರಶಸ್ತಿಯ ಹಿಂದಿರುವುದು ನಿರಂತರ ಶ್ರಮ ಮತ್ತು ನಂಬಿಕೆ. ಕರ್ನಾಟಕ ತನ್ನ ಪರಂಪರೆಯನ್ನು ಗೌರವಿಸಿ ಭವಿಷ್ಯವನ್ನು ನಿರ್ಮಿಸುತ್ತಿದೆ. ಮಣ್ಣು ಮತ್ತು ಮೆದುಳು ಒಂದಾಗಿ ನಡೆಯುವಾಗ ಅದ್ಭುತಗಳು ಸಂಭವಿಸುತ್ತವೆ. ಸಿರಿಧಾನ್ಯದಿಂದ ಮೈಕ್ರೋಚಿಪ್ವರೆಗೆ ಇದು ಪಯಣ ಮಾತ್ರವಲ್ಲ,
ಇದು ಒಂದು ದೃಷ್ಟಿ. ಕರ್ನಾಟಕ ನಿಂತಿಲ್ಲ, ಅದು ಮುಂದುವರಿಯುತ್ತಿದೆ. ಭಾರತದ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುತ್ತದೆ. ಇದೇ ತರಹದ ವಿಶೇಷ ವಿಷಯಗಳಿಗೆ ಜಾಗತಿಕ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಫೋನಿಗೆ ಬರುವುದು. ಧನ್ಯವಾದಗಳು.